ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡ ಪೈಲಗುರ್ಕಿ ಬಳಿ ಇಂದು ಸಂಜೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸರಕು ಸಾಗಣೆ ಲಾರಿಯೊಂದು ನಿಯಂತ್ರಣ ತಪ್ಪಿ ಚಲಿಸುತ್ತಿದ್ದ ಬೊಲೆರೋ ಮೇಲೆ ನೇರವಾಗಿ ಉರುಳಿ ಬಿದ್ದು ಬೊಲೆರೋ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅಪಘಾತಕ್ಕೆ ವೇಗವಾಗಿ ಬಂದ ಸರಕು ಸಾಗಣೆ ಲಾರಿ ಕಾರಣ ಎನ್ನಲಾಗಿದ್ದು, ಚಾಲಕನ ನಿಯಂತ್ರಣ ತಪ್ಪಿ ಬೊಲೆರೋ ಮೇಲೆ ಬಿದ್ದ ಪರಿಣಾಮ ವಾಹನ ಪಲ್ಟಿಯಾಗಿ ಹಾದು ಹೋಗುತ್ತಿದ್ದ ಬೊಲೆರೋ ಮೇಲೆ ಬಿದ್ದಿದೆ. ಒಳಗೆ ಹೋಗ್ಯದ ಅದ್ರೊಳಗ ಟ್ರಕ್ನ ಭಾರೀ ತೂಕದಿಂದಾಗಿ ಬೊಲೆರೋ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಬೊಲೆರೋ ಚಾಲಕ ಟ್ರಕ್ನ ಚಕ್ರಗಳ ಅಡಿಯಲ್ಲಿ ಸಿಲುಕಿಕೊಂಡು ತಕ್ಷಣವೇ ಸಾವನ್ನಪ್ಪಿದ್ದಾರೆ. ವಾಹನದ ಅವಶೇಷಗಳು ಸ್ಥಳದಾದ್ಯಂತ ಹರಡಿಕೊಂಡಿದ್ದು ಅಪಘಾತದ ತೀವ್ರತೆಗೆ ಸಾಕ್ಷಿಯಾಗಿದೆ. ಸುದ್ದಿ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೀರಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನ್ಯಾಷನಲ್ ಹೈವೇ 7 ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಬೇಸಿಕಲಿ ಬೆಂಗಳೂರಿಂದ ಹೈದರಾಬಾದ್ ಹೋಗುವಾಗ ದಾರಿಯಲ್ಲಿ ಒಂದು ಕ್ಯಾಂಟರ್ ವೆಹಿಕಲ್ ಜೊತೆಗೆ ಒಂದು ಬೊಲೆರೋ ಪಿಕಪ್ ವೆಹಿಕಲ್ದು ಆಕ್ಸಿಡೆಂಟ್ ಆಗಿ ಈ ಕ್ಯಾಂಟರ್ ವೆಹಿಕಲ್ ಪಿಕಪ್ ವೆಹಿಕಲ್ ಮೇಲೆ ಟರ್ನ್ ಓವರ್ ಆಗಿದೆ. ಈ ಕಾರಣ ಬಗ್ಗೆ ಫುಲ್ ಕೆಳಗಡೆಯಿಂದ ಕ್ರಶ್ ಆಗಿದೆ ಇದು ಬೊಲೆರೋ ಪಿಕಪ್ ವೆಹಿಕಲಲ್ಲಿ ಒಬ್ಬರು ಡ್ರೈವರ್ ಅಷ್ಟೇ ಇತ್ತು, ಬೇರೆ ಯಾರೂ ಇರಲಿಲ್ಲ. ಅವ್ರದ್ದು ಡೆತ್ ಆಗಿದೆ ಸ್ಪಾಟಲ್ಲಿ. ಈ ಸಿನ್ಸ್ ಈ ಕ್ಯಾಂಟರಲ್ಲಿ ತುಂಬ ವೇಟ್ ಇತ್ತು, ಈ ಕಾರಣ ಬಗ್ಗೆ 3 ಕ್ರೇನ್ ಕರೆದು ಇದು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ನಾವು. ಅದರ್ವೈಸ್ ತುಂಬ ಕಷ್ಟ ಆಗ್ತಾಯಿತ್ತು. ಈಗ ಕ್ಲಿಯರ್ ಆಗಿದೆ, ಬಾಡಿ ಕೂಡ ಶಿಫ್ಟ್ ಮಾಡಿದ್ದೀವಿ. ಕಂಟೈನರಲ್ಲಿ ಏನು ಪ್ಲಾಸ್ಟಿಕ್ ಐಟಮ್ಸ್ ವಗೇರಾ ಇದೆ, ಪ್ಲಾಸ್ಟಿಕ್ ಪ್ಯಾಲೆಟ್ಸ್ ವಗೇರಾ ಇದೆ. ಇದು ತುಂಬ ವೇಟ್ ಕಾರಣ ಬಗ್ಗೆ ಅದು ಟಾಪಲ್ ಆಗಿದೆ, ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ. ಕೆಎಸ್ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ.